ವೃಷಭ ರಾಶಿಯವರೇ, ಅರ್ಧ ವರ್ಷ ಕಳೆದೇ ಹೋಯ್ತು. ಇನ್ನು ಅರ್ಧ ವರ್ಷ ಮಾತ್ರ ಉಳಿದಿರೋದು. ಹೌದು, ಈ ವರ್ಷದ ಪ್ರಾರಂಭದಲ್ಲಿ ಏನೆಲ್ಲ ಆಸೆಗಳನ್ನ ಇಟ್ಟುಕೊಂಡಿದ್ರಿ, ಏನೆಲ್ಲ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರಿ, ಏನೆಲ್ಲ ಗುರಿಗಳನ್ನ ಇಟ್ಟುಕೊಂಡಿದ್ರಿ, ಅದೆಲ್ಲ ಗುರಿಗಳು ಸರಿಯಾಗಿ ನಡೀತಾ ಇದೆಯಾ? ಪ್ಲಾನ್ ಎಲ್ಲ ಕರೆಕ್ಟ್ ಆಗಿ ನಡೀತಾ ಇದೆಯಾ? ಏನಾಗ್ತಾ ಇದೆ ನಿಮ್ಮ ಜೀವನದಲ್ಲಿ? ಯಾಕಿಷ್ಟು ಹೋರಾಟ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಕೆಲವೊಮ್ಮೆ ನಿಮಗೆ ಇಷ್ಟೆಲ್ಲ ಕಷ್ಟಗಳು, ತೊಂದರೆಗಳಿಗೆ ಏನ್ ಕಾರಣ ಇರ್ಬೋದು ಅಂತನೂ ಅನಿಸುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಹಗಲಿರುಳು ಕಷ್ಟಪಟ್ಟರು ಕೂಡ ಅದರ ಪೂರ್ಣ ಫಲ ನಿಮ್ ಕೈ ಸಿಗದೆ ಹೋಗ್ತಾ ಇದೆ ಅಂತನೂ ಕೂಡ ನಿಮಗೆ ಅನಿಸ್ತಾ ಇರ್ಬೋದು. ಇನ್ನು ನೀವು ಕೆಲವೊಮ್ಮೆ ಹಿಂಗಾಗುತ್ತೆ, ನಮ್ಮ ಒಳ್ಳೆತನಕ್ಕೆ ಕೆಲವೊಬ್ರು ದುರುಪಯೋಗ ಪಡಿಸ್ಕೊಳ್ತಾ ಇದಾರಲ್ಲ ಅಂತ ಹೇಳಿ ಬೇಸರನು ಆಗ್ತಾ ಇರ್ಬೋದು. ಹಾಗಾದ್ರೆ ಈ ವಿಡಿಯೋನ ನೀವು ಕೊನೆ ತನಕ ನೋಡ್ಬೇಕು, ಅಂದ್ರೆ ಮಾತ್ರ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ. ಅಂದ್ರೆ ನಿಮ್ಮ ಗುರಿ ನೀವ್ ಎಲ್ಲಿ ಮರೆತ್ರಿ, ಏನಾಯ್ತು ಈ 6 ತಿಂಗಳು, ಏನ್ ಆಗಬಹುದು ಮುಂದಿನ 6 ತಿಂಗಳು, ಈ 6 ತಿಂಗಳಲ್ಲಿ ಅಂದ್ರೆ ಮುಂದಿನ ಈ ವರ್ಷ ಮುಗಿಯೋದ್ರೊಳಗಡೆ ನಿಮ್ಮ ಗುರಿಯನ್ನ ರೀಚ್ ಮಾಡಕ್ ಆಗತ್ತಾ? ಗುರಿಯನ್ನ ನೀವು ಸಾಧಿಸಬೇಕು ಅಂತಂದ್ರೆ, ನೀವು ಸಕ್ಸಸ್ ಆಗ್ಬೇಕು ಈ ವರ್ಷ ಅಂತಂದ್ರೆ ನಿಮಗೆ 3 ಎಚ್ಚರಿಕೆಗಳಿದಾವೆ. 3 ಎಚ್ಚರಿಕೆಗಳು, 3 ಪರಿಹಾರಗಳಿದಾವೆ. ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಈ ವಿಡಿಯೋ ನೀವು ಸೇವ್ ಮಾಡಿ ಇಟ್ಕೋತೀರಿ, ಅಷ್ಟರ ಪ್ರಮಾಣದಲ್ಲಿ ನಿಮಗೆ ಇದ್ರ ಉಪಯೋಗ ಆಗುತ್ತೆ ಅನ್ನುವಂತ ಭರವಸೆಯನ್ನ ಕೊಡ್ತಾ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ವೃಷಭ ರಾಶಿ ಆಗಿರತಕ್ಕಂಥವ್ರು ನೀವು ಯಾವತ್ತಿಗೂ ನೋಡಿ, ಈ ಭೂಮಿ ತತ್ವದ ಪ್ರಭಾವ ಹೊಂದಿರತಕ್ಕಂಥದ್ರಿಂದ ನಿಮ್ಮ ರಾಶಿಯ ಅಧಿಪತಿ ಯಾರು? ಶುಕ್ರ. ಅದಕ್ಕಾಗಿಯೇ ನಿಮ್ಮಲ್ಲಿ ಒಂದು ತಾಳ್ಮೆ ಇರುತ್ತೆ, ಸ್ಥಿರತೆ ಇರುತ್ತೆ, ಕಲಾತ್ಮಕತೆ ಇರುತ್ತೆ ಮತ್ತು ಸೌಮ್ಯ ಸ್ವಭಾವ ಅನ್ನುವಂಥದ್ದು ನಿಮ್ಮಲ್ಲಿ ಸಹಜವಾಗಿರತಕ್ಕಂಥದ್ದು. ಸವಾಲುಗಳನ್ನ ಎದುರಿಸತಕ್ಕಂಥ ಶಕ್ತಿ ಜನ್ಮ ಸಿದ್ಧವಾಗಿಯೇ ಬಂದಿರತಕ್ಕಂಥದ್ದು ವೃಷಭ ರಾಶಿಯರಲ್ಲಿ. ಇನ್ನು ನಿಮ್ಮ ಸೌಮ್ಯವಾಗಿ ಮಾತನಾಡ್ತಕ್ಕಂಥವ್ರು ಮತ್ತು ಯಾರ ಮನಸ್ಸಿಗೂ ಕೂಡ ನೋವು ಮಾಡದೆ ಸತ್ಯವನ್ನ ಹೇಳ್ತಕ್ಕಂಥ ಗುಣ ಇದೆಯಲ್ಲ ನಿಮ್ಮಲ್ಲಿ, ಅದು ಒಂದು ಗೌರವವನ್ನ ತಂದು ಕೊಡುತ್ತೆ. ಆದ್ರೆ ಇದೇ ಗುಣ ಕೆಲವೊಮ್ಮೆ ಏನಾಗುತ್ತೆ, ವಿರೋಧಿಗಳನ್ನ ಸೃಷ್ಟಿಸುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಜೀವನದಲ್ಲಿ ಯಾರೂ ಕೂಡ ಸುಲಭವಾಗಿ ಸಾಧಿಸಲಾಗದೇ ಇರುವಂತಹದ್ದನ್ನ, ಅನೇಕ ಕೆಲಸಗಳನ್ನ ನಿಮ್ಮ ಜೀವನದಲ್ಲಿ ಸಾಧಿಸಿ ಈ ಹಂತಕ್ಕೆ ಬಂದಿರತಕ್ಕಂಥದ್ದು. ಆದ್ರೆ ನಿಮ್ಮ ಒಂದು ದೌರ್ಬಲ್ಯ ಏನಂತಂದ್ರೆ, ನೀವು ಬೇಗ ನಂಬುವಂಥದ್ದು, ಎಲ್ಲರನ್ನೂ ನಂಬುವಂಥದ್ದು, ಎಲ್ಲರನ್ನ ಮೆಚ್ಚಿಸಬೇಕು ಅನ್ನುವಂತ ಒಂದು ಮನಸ್ಥಿತಿ ಇರುತ್ತಲ್ಲ, ಅದು ನಿಮ್ಮ ಶುದ್ಧವಾಗಿರತಕ್ಕಂಥ ಹೃದಯ ಕೆಲವೊಬ್ಬರಿಗೆ ಅರ್ಥವಾಗದೆ ಹೋಗಬಹುದು. ಇದರಿಂದ ಅನೇಕ ಸಮಸ್ಯೆಗಳನ್ನ, ತೊಂದರೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳಿರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಮೋಸ, ಹತಾಶೆ, ನಿರಾಶೆ, ಕಷ್ಟಗಳನ್ನು ಅನುಭವಿಸಿರುವಂತದ್ದು ಜೀವನದಲ್ಲಿ. ಇನ್ನು ಇಲ್ಲಿವರೆಗೆ ಈ ಕಳೆದ 6 ತಿಂಗಳಲ್ಲಿ ಏನಾಯ್ತು, ನಿಮ್ಮ ತಾಳ್ಮೆ ಸಾಕಷ್ಟು ಪರೀಕ್ಷೆ ಆಯ್ತು. ಹಣ ಬಂದ್ರೂ ಕೂಡ ಬಂದಷ್ಟೇ ವೇಗವಾಗಿ ಉಳಿತಾಯ ಆಗದೇನೆ ಹೋಯ್ತು. ನೀವು ಏನು ಗುರಿಯನ್ನ ಇಟ್ಟುಕೊಂಡಿದ್ರೆ ಆ ಗುರಿಯನ್ನ ಸಾಧಿಸೋದ್ರ ಕಡೆ ಆಗ್ಲೇ ಇಲ್ಲ. ಜಂಜಾಟಗಳು, ಗೊಂದಲಗಳು, ಕೆಲವೊಮ್ಮೆ ಯೋಜನೆಗಳು ಅರ್ಧದಲ್ಲೇ ನಿಂತಿರಬಹುದು. ಇನ್ನು ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತ ಮೌಲ್ಯ ಸಿಗ್ಲಿಲ್ಲ ಅನ್ನುವಂತ ಬೇಸರನೂ ಇರಬಹುದು ಕೆಲವೊಬ್ಬರಿಗೆ. ಇನ್ನು ಸಣ್ಣ ವಿಚಾರಗಳು ದೊಡ್ಡದಾಗಿನೂ ಕಂಡಿರಬಹುದು. ಮನಸ್ಸಿಗೆ ಹೇಳಲಾಗದಂತಹ ಒಂದು ಒತ್ತಡವನ್ನ ನೀವು ಹೊಂದಿರಬಹುದು. ಇದರಿಂದ ನಿಮ್ಮ ಗುರಿ, ನಿಮ್ಮ ದಾರಿ, ನಿಮ್ಮ ಯೋಜನೆಯನ್ನ ತಪ್ಪಿರಬಹುದು. ನೀವು ಅಂದುಕೊಂಡಿದ್ದೇ ಒಂದು, ಇವಾಗ ನಡೀತಾ ಇರುವಂತದ್ದು ಮತ್ತೊಂದಾಗಿರ್ಬೋದು. ಹಾಗಾಗಿ ಈ ಉಳಿದಿರುವಂತ 6 ತಿಂಗಳು ಹೀಗಾಗಬಾರ್ದು. ಇನ್ನು ಮುಂದಿನ 6 ತಿಂಗಳು ನಿಮ್ಮ ಒಂದು ಕನಸು ನನಸಾಗೋದ್ರ ಕಡೆ ನೀವು ಗಮನ ಕೊಡಬೇಕು. ಹಾಗಾಗಿ ಈ ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಿಮ್ಗೆ ಹೇಳಿರುವಂತ ಮಾಹಿತಿ ನಿಜಾನ ಸುಳ್ಳ ಅದನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಏನೂ ತೊಂದರೆ ಇಲ್ಲ, ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮುಖ್ಯ. ಇನ್ನು ನಿಮ್ಮ ರಾಶಿಯಿಂದ 3ನೇ ಮನೆಯಾದ ಕಟಕ ರಾಶಿಯಲ್ಲಿ ಗುರು ಸಂಚರಿಸ್ತಾ ಇರತಕ್ಕಂಥದ್ದು. ನಿಮಗೆ ಬಹಳಷ್ಟು ಗುರುವಿನ ಅನುಗ್ರಹ ಇರುತ್ತೆ ಈ ಒಂದು ಉಳಿದ ದಿನಗಳಲ್ಲಿ. ಇನ್ನು ಉಳಿದಂತ ಈ 6 ತಿಂಗಳು, ಈ ವರ್ಷ ಮುಗಿಯೋದ್ರೊಳಗಡೆ ನಿಮಗೆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿದೆ. ನಿಮ್ಮ ಧೈರ್ಯ, ನಿಮ್ಮ ಪರಾಕ್ರಮ, ನಿಮ್ಮ ಒಂದು ಸ್ವಪ್ರಯತ್ನವನ್ನ ಹೆಚ್ಚಾಗುವಂಥದ್ದು. ಇನ್ನು ಕಿರಿಯ ಸಹೋದರರೊಂದಿಗೆ ಇದ್ದಿರತಕ್ಕಂತಹ ಭಿನ್ನಾಭಿಪ್ರಾಯಗಳು ದೂರವಾಗುವಂಥದ್ದು, ಧಾರ್ಮಿಕ ಪ್ರವಾಸಗಳು ಒದಗಿ ಬರುವಂಥದ್ದು, ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು, ಹೊಸ ಕೌಶಲ್ಯಗಳು ಕೂಡ ಕಲಿಯುವಂತಹ ಒಂದು ಅವಕಾಶಗಳು ಹೆಚ್ಚಾಗುತ್ತೆ. ಇನ್ನು ಸಮಾಜದಲ್ಲಿ ನಿಮ್ಮ ಗೌರವ ವೃದ್ಧಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಇನ್ನೊಂದು ಕಡೆ ನಿಮ್ಮ ರಾಶಿಯಿಂದ 11ನೇ ಮನೆಯಾದ ಲಾಭ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ಶನಿದೇವನ ಪ್ರಭಾವವು ಕೂಡ ನಿಮಗೆ ತುಂಬಾ ಒಂದು ಒಳ್ಳೆ ದೀರ್ಘಕಾಲದ ಆಸೆಗಳು ಕೂಡ ಈಡೇರಲಿಕ್ಕೆ ಒಂದು ಒಳ್ಳೆ ಅವಕಾಶಗಳಿದೆ. ನಿರಂತರವಾಗಿ ಬರ್ತಿರ್ತಕ್ಕಂತಹ ಆರ್ಥಿಕ ಅಡಚಣೆಗಳು ಕೂಡ ನಿವಾರಣೆ ಆಗುವಂಥದ್ದು, ಧನಲಾಭದ ಹೊಸ ಮಾರ್ಗಗಳು ಮುಕ್ತವಾಗಿ ತೆರೆಯುವಂತಹ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳ ಸಹಕಾರವೂ ಕೂಡ ನಿಮಗೆ ದೊರೆಯುವಂಥದ್ದು. ಉದ್ಯೋಗದಲ್ಲಿ
ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದ್ರೆ ಕರ್ಮ ಸ್ಥಾನವಾಗಿರ್ತಕ್ಕಂಥದ 10ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಮ್ಮೆ ಅಡ್ಡಿ ಅಡಚಣೆಗಳು, ತೊಂದರೆ, ಅತಂತ್ರಗಳು, ಅಜಾಗರೂಕತೆಗಳು, ಕೆಲವೊಂದು ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ವಿಡಿಯೋದ ಮೂಲ ಟಾಪಿಕ್ ಏನಂತಂದ್ರೆ, ನಿಮಗೆ ಈ ಉಳಿದ 6 ತಿಂಗಳಲ್ಲಿ ನೀವು ಸಕ್ಸಸ್ ಕಾಣೋದಕ್ಕೆ 3 ಅತ್ಯಮೂಲ್ಯವಾಗಿರತಕ್ಕಂತಹ ಪರಿಹಾರಗಳು ಅಂದ್ರೆ ಎಚ್ಚರಿಕೆಗಳು ಅಂತಾನೆ ಹೇಳ್ಬೋದು. ಆ ಎಚ್ಚರಿಕೆಗಳು ಯಾವ ಎಚ್ಚರಿಕೆಗಳು 3 ಇದಾವೆ, ಆ 3 ಎಚ್ಚರಿಕೆಗಳಿಂದ ನಿಮ್ಗೆ ಏನ್ ಸಕ್ಸಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ, ಆದ್ರೆ ನಿಮಗಾಗಿಯೇ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೀವೇ ನೋಡ್ಬೇಕು ಅದನ್ನ. ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಪ್ರತಿ. ಇದು ಆರ್ಡಿನರಿ ಅಲ್ಲ. 80ರಿಂದ 100 ಪುಟದ ಜನ್ಮ ಜಾತಕ ಪ್ರತಿ ಅಂದ್ರೆ ಹೇಗಿರ್ಬೋದು ನಿಮ್ಮ ಒಬ್ಬರದೇ ಜಾತಕ? ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಮೊದಲನೆಯ ಎಚ್ಚರಿಕೆ, ನೀವು ಗಮನ ಹರಿಸಬೇಕಾಗಿರತಕ್ಕಂತ ಮೊದಲನೇ ಎಚ್ಚರಿಕೆ ಏನಂತಂದ್ರೆ, ಯಾವುದೇ ಒಂದು ಕೆಲಸವನ್ನ ಮಾಡಿ ಶಾರ್ಟ್ ಕಟ್ ಆಗಿ ಹುಡುಕುವಂತ ಪ್ರಯತ್ನವನ್ನ ಮಾಡಬೇಡಿ. ಯಾಕಂತಂದ್ರೆ ಅರ್ಜೆಂಟಿನ ಕೆಲಸಗಳನ್ನ ಯಾವುದು ಮಾಡ್ಲಿಕ್ಕೆ ಹೋಗ್ಬೇಡಿ. ಶಾಂತಿ ಇರಬೇಕು, ದೂರ ದೃಷ್ಟಿಯನ್ನ ಇಟ್ಟುಕೊಂಡಿರುವಂತ ಕೆಲಸಗಳನ್ನ ಮಾಡಬೇಕು, ಮತ್ತು ಹಿಡಿದಿರುವಂತ ಕೆಲಸ ಯಾವ ಅರ್ಧಕ್ಕೆ ನಿಲ್ಲಿಸಬಾರ್ದು. ಇದು ನಿಮ್ ಗಮನಕ್ಕಿರಲಿ. ಲಾಭ ನಷ್ಟ ಅನ್ನುವಂತ ಲೆಕ್ಕಾಚಾರ ಮಾಡಬೇಡಿ. ಒಂದು ಕೆಲಸಕ್ಕೆ ನೀವು ಕೈ ಹಾಕಿದ್ರಿ ಅಂತಂದ್ರೆ ಅದನ್ನು ಪೂರ್ಣಗೊಳಿಸುವಂತ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಬೇಕಾಗತ್ತೆ. ಇಲ್ಲ ಅದರಿಂದ ನುಣುಚಿಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ಇಂದೆಲ್ಲ ನಾಳೆ ನಿಮಗೆ ಅದರಿಂದ ಪ್ರಾಬ್ಲಮ್ ಆಗುವಂತ ಸನ್ನಿವೇಶಗಳು, ಮತ್ತೆ ನಿಮಗೆ ಹಣಕಾಸಿನ ನಷ್ಟ ಅಥವಾ ನೀವೇ ಮಾಡುವಂತ ಸಂದರ್ಭಗಳು ಬರಬಹುದು. ಹಾಗಾಗಿ ಎಲ್ಲಿಯೂ ಕೂಡ ಮಾರ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸವನ್ನ ನೀವೇ ನಿಂತು ಮಾಡ್ಬೇಕದನ್ನ. ನೀವು ಕೆಲಸ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಡಿ. ಕೆಲಸವನ್ನ ಪರಿಪೂರ್ಣವಾಗಿ ಮಾಡಿ. ಕೆಲಸದ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಮಾಡಿ. ಮೊದಲನೇ ಒಂದು ತಿಂಗಳು ಅರ್ಧ ಗಂಟೆ ಹೆಚ್ಚಿಗೆ ಮಾಡಿ, ಆಮೇಲೆ ಮತ್ತೊಂದು ತಿಂಗಳು 1 ಗಂಟೆ ಹೆಚ್ಚಿಗೆ ಮಾಡಿ. ಸ್ವಲ್ಪ ನೀವು ಪರಿಶ್ರಮ ಹಾಕಿದ್ರೆ 2026 ಅತ್ಯಂತ ಸುವರ್ಣ ಇಸ್ವಿ ಆಗುತ್ತೆ. ನಿಮ್ಮ ದೃಷ್ಟಿಕೋನದಲ್ಲಿ ದೊಡ್ಡ ಪ್ರಮಾಣದ ಯಶಸ್ಸನ್ನ ನೀವು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಮೊದಲನೇ ಎಚ್ಚರಿಕೆ. ಇನ್ನು ಎರಡನೇ ಮುಖ್ಯವಾಗಿರತಕ್ಕಂಥ ಎಚ್ಚರಿಕೆ ಏನಂತಂದ್ರೆ, ಮಾತು ಹಾಗೂ ಹಠದ ಸ್ವಭಾವವನ್ನ ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕಾಗುತ್ತೆ. ಮಾತನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕಾಗುತ್ತೆ. ಕೆಲವೊಮ್ಮೆ ನಿಮ್ಮ ಕಠಿಣ ನಿರ್ಧಾರಗಳು ಕೆಲವೊಮ್ಮೆ ಸಮಸ್ಯೆಗಳಿಗೂ ಕೂಡ ಕಾರಣ ಆಗುವಂತ ಸಾಧ್ಯತೆ ಇದೆ. ಉದ್ಯೋಗ ಕ್ಷೇತ್ರಗಳಲ್ಲಿ ಎಲ್ಲರನ್ನ ಹೊಂದಿಕೊಂಡು ಕೆಲಸ ಮಾಡತಕ್ಕಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಇದು ನಿಮ್ಮ ಪ್ರಗತಿಗೆ ಪೂರಕ ಆಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಕೆಲಸದ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು. ಕೆಲಸದಲ್ಲಿ ಏನೇನು ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿದೆಯೋ ಅದ್ರ ಕಡೆ ಹೆಚ್ಚಿನ ಗಮನವನ್ನ ನೀವು ಕೊಡಬೇಕಾಗುತ್ತೆ. ಇದು ಎರಡನೇ ಅತಿ ದೊಡ್ಡ ಎಚ್ಚರಿಕೆ. ಇನ್ನು ಮೂರನೇ ಎಚ್ಚರಿಕೆ ಯಾವುದು ನೋಡಿ? ಮೂರನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ಹೂಡಿಕೆಯಲ್ಲಿ ಆತುರ, ಆಕಸ್ಮಿಕವಾಗಿರತಕ್ಕಂತ ಧನಲಾಭದ ಆಸೆಗೆ ಬಿದ್ದು ಅಪರಿಚಿತ ಯೋಜನೆಗಳಿಗೆ ಕೈ ಹಾಕ್ಲಿಕ್ಕೆ ಹೋಗ್ಬಾರ್ದು. ಈ ಶೇರ್ ಮಾರುಕಟ್ಟೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಟ್ರೇಡಿಂಗ್ ಮಾಡತಕ್ಕಂಥವ್ರು ಬಹಳ ಎಚ್ಚರಿಕೆ ಇರಬೇಕಾಗುತ್ತೆ. ದೊಡ್ಡ ಮೊತ್ತದ ಹಣವನ್ನ ಯಾವುದ್ರಲ್ಲೂ ಹೋಗಿ ಧಡನ್ ಅಂತ ಸುರಿಬಾರದು. ನೀವು ವ್ಯವಹಾರಕ್ಕೆ ಇರ್ಲಿ, ವ್ಯಾಪಾರಕ್ಕೆ ಇರ್ಲಿ, ಶೇರ್ ಇರ್ಲಿ, ಮ್ಯೂಚುವಲ್ ಫಂಡ್ ಇರ್ಲಿ, ಮತ್ತೊಂದಿರ್ಲಿ, ಮಗದೊಂದಿರ್ಲಿ, ನಿಮ್ಮ ಒಂದು ಲಿಮಿಟೇಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ. ವ್ಯವಹಾರದ ಪ್ರತಿಯೊಂದು ದಾಖಲೆಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಉದ್ಯೋಗದ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ, ನಿಮಗೆ ಶನಿಯ ಅನುಗ್ರಹ, ಒಂದು ಶನಿ ಪರಮಾತ್ಮನ ಅನುಗ್ರಹ ಇದೆಯಲ್ಲ, ಇದು ಸಾಮಾನ್ಯವಾಗಿರ್ತಕ್ಕಂಥ ಫಲ ನಿಮಗೆ ಸಿಗೋದಿಲ್ಲ. ಇದರಿಂದ ನಿಂತಿರ್ತಕ್ಕಂಥ ಎಲ್ಲ ಕಾರ್ಯಗಳು ಪ್ರಗತಿ ಹೊಂದವೆ. ನಿಮಗೆ ಬಡ್ತಿ ಸಿಗುವಂತ ಸಾಧ್ಯತೆ ಇದೆ, ಸಂಬಳ ಹೆಚ್ಚಾಗುವಂತ ಸಾಧ್ಯತೆ ಇದೆ.
ಯಾಕಂತಂದ್ರೆ ಬಹಳಷ್ಟು ಒಳ್ಳೆ ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಈ 6 ತಿಂಗಳಲ್ಲಿ ವಿವರವಾದ ವಿಸ್ತರಣೆಯನ್ನ ತಿಳಿಸೋಣ. ಅಂದ್ರೆ ನಿಮ್ಮ ವ್ಯಾಪಾರ, ವಿವಾಹ, ಆರ್ಥಿಕ ಸ್ಥಿತಿ, ನಿಮ್ಮ ಸಂತಾನ, ಮಕ್ಕಳು, ವಿದ್ಯೆ, ಆರೋಗ್ಯ, ಇದ್ರ ಬಗ್ಗೆ ಎಲ್ಲ ಪೂರ್ಣವಾಗಿ ನಿಮಗೆ ಚುಟುಕಾಗಿ ತಿಳಿಸುವಂತ ಪ್ರಯತ್ನ ಮಾಡೋಣ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳಿದೆ, ಆ ಪರಿಹಾರದ ಬಗ್ಗೆನೂ ತಿಳಿಸಬೇಕು. ವಿಡಿಯೋದ ಬಗ್ಗೆನೂ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇನ್ನು ಈ ಒಂದು ಉಳಿದ 6 ತಿಂಗಳಲ್ಲಿ ಸಾಮಾನ್ಯವಾಗಿ ನಿಮಗೆ ವ್ಯಾಪಾರಸ್ಥರಿಗೆ ಏನು ಫಲ ಇದೆ ನೋಡಿ. ಈ ಅವಧಿಯಲ್ಲಿ ಅತ್ಯಂತ ಆಶಾದಾಯಕವಾಗಿರತಕ್ಕಂಥ ಫಲ ಇದೆ. ಹಳೆಯ ಬಾಕಿ ವಸೂಲಿ ಆಗುವಂತದ್ದು, ವ್ಯಾಪಾರ ವಿಸ್ತರಣೆ ಆಗುತ್ತೆ, ಬ್ಯಾಂಕ್ ಸಾಲಗಳು ಸುಲಭವಾಗಿ ದೂರವಾಗುತ್ತೆ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಒಂದು ನಂಬಿಕೆಯ ವಾತಾವರಣ ಇರುತ್ತೆ, ಲಾಭದ ಪ್ರಮಾಣ ದುಪ್ಪಟ್ಟಾಗುವಂತ ಸಾಧ್ಯತೆ ಇದೆ. ಇನ್ನು ವಿವಾಹದ ವಿಚಾರಕ್ಕೆ ಬಂದಾಗ ನೋಡಿ, ಯಾರಾದ್ರೂ ನೀವು ವಿವಾಹದ ಬಗ್ಗೆ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ಕೇಳಿ ಬರುತ್ತೆ. ನಿಮಗೆ ಗುರು ಬಲಾಢ್ಯನಿರತಕ್ಕಂಥದ್ರಿಂದ ಬಹಳಷ್ಟು ಒಂದು ಮದುವೆಯ ಯೋಗಗಳು, ಕಂಕಣ ಭಾಗ್ಯಗಳು ನಿಮಗೆ ಕೂಡಿ ಬರುವಂತ ಸಾಧ್ಯತೆ ಇದೆ. ಸಂಗಾತಿಯ ಹುಡುಕಾಟ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಮತ್ತು ಈಗಾಗಲೇ ವಿವಾಹಿತ ಆದವರಿಗೆ ಸಂಗಾತಿ ಇಬ್ರು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಸುಖ ಸೌಖ್ಯದಿಂದ ಇರುವಂತ ಸಾಧ್ಯತೆಗಳಿದೆ. ಇನ್ನು ವಿಶೇಷವಾಗಿ ಪ್ರೇಮಿಗಳು ಕೆಲ ಗೊಂದಲಗಳು ಇದ್ರೂ ಕೂಡ ಅವು ಕ್ರಮೇಣ ನಿವಾರಣೆ ಆಗುವಂತ ಸಾಧ್ಯತೆ ಇದೆ. ಇನ್ನು 3ನೇ ವ್ಯಕ್ತಿಯ ಮಾತುಗಳಿಗೆ ಕಿವಿ ಕೊಡದೆ ನಂಬಿಕೆ ಇಂದ ಇದ್ರೆ ಇನ್ನು ನಿಮ್ಮ ಇಬ್ಬರ ಮಧ್ಯದಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ಇನ್ನು ಸಂತಾನದ ವಿಚಾರಕ್ಕೆ ಬಂದಾಗ ಸಂತಾನದ ನಿರೀಕ್ಷೆಯಲ್ಲಿ ಇರತಕ್ಕಂಥ ದಂಪತಿಗಳಿಗೆ ದೇವತಾ ಅನುಗ್ರಹದಿಂದ ಆಶಾದಾಯಕವಾಗಿರತಕ್ಕಂಥ ಬೆಳವಣಿಗೆಗಳು ಕಂಡು ಬರುತ್ತೆ. ಮಕ್ಕಳು ಪ್ರಗತಿಯಿಂದ ಕುಟುಂಬದಲ್ಲಿ ಹಬ್ಬದ ವಾತಾವರಣಗಳು ಕೂಡ ನಿರ್ಮಾಣ ಆಗುವಂತ ಸಾಧ್ಯತೆ ಇದೆ. ಇನ್ನು ವಿದ್ಯಾರ್ಥಿಗಳು ಏನಾದ್ರೂ ನೀವಿದ್ರೆ ಈ ಅವಧಿಯಲ್ಲಿ ಬಹಳ ಮಹತ್ವದ ಒಂದು ಕಾರ್ಯಗಳು ಆಗುತ್ತೆ. ಅಂದ್ರೆ ನೀವು ಒಂದು ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇನ್ನು ನಿಮ್ಮ ಕೆಲಸದ ಮೇಲೆ ಬಹಳಷ್ಟು ಒಂದು ಒಳ್ಳೆ ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಪ್ರಯಾಣ ಅಂದ್ರೆ ನೀವು ವಿದೇಶ ಪ್ರಯಾಣ ಅಥವಾ ದೂರದ ಪ್ರಯಾಣ ಮಾಡತಕ್ಕಂಥವರಿಗೆ ಉದ್ಯೋಗ ಅಥವಾ ದೂರದ ಪ್ರದೇಶಗಳಲ್ಲಿ ಅವಕಾಶಗಳು ನಿಮಗೆ ಹುಡುಕಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಅದರಿಂದ ಬಹಳ ಅನುಕೂಲ ಆಗುವಂತದ್ದು. ಇನ್ನು ವೀಸಾಗೆ ಸಂಬಂಧಿಸಿರತಕ್ಕಂಥ ಹಳೆಯ ಅಡೆತಡೆಗಳು ನಿವಾರಣೆ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಈ ಜೀರ್ಣಕ್ರಿಯೆಗೆ ಇರುವಂತಹ ತೊಂದರೆಗಳು, ದೇಹದ ಉಷ್ಣತೆಗಳು, ಕಣ್ಣುಗಳ ದಣಿವು ಹಾಗೂ ನಿದ್ರೆಯ ಕೊರತೆಗೆ ಸಂಬಂಧಿಸಿರತಕ್ಕಂಥ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಆರೋಗ್ಯದ ಬಗ್ಗೆ ಗುಡ್ ಅಂತ ಹೇಳ್ಬೋದು. ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರಗಳನ್ನು ಸೇವಿಸುವಂಥದ್ದು ಅಗತ್ಯವಾಗಿರುವಂಥದ್ದು. ಇನ್ನ ಈ ಅವಧಿಯಲ್ಲಿ ಶುಭ ಫಲಗಳನ್ನ ಹೆಚ್ಚಿಸಿಕೊಳ್ಳಿಕ್ಕೆ 3 ಸರಳವಾಗಿರತಕ್ಕಂತಹ ಪರಿಹಾರಗಳನ್ನ ನೀವು ಖಂಡಿತವಾಗ್ಲೂ ಇದ್ದೇ ಇದೆ. ಇದನ್ನ ನೀವು ಮಾಡಿದ್ರೆ ಅದ್ಭುತವಾದಂತಹ ಪರಿಹಾರ ನಿಮಗೆ ಈಗ ಇಷ್ಟೊತ್ತನ ನಿಮಗೆ ಹೇಳಿರುವಂತದ್ದು ಈ ಎಲ್ಲ ಫಲ ನಿಮ್ಗೆ ಸಿಗುತ್ತೆ. ಈ ವಿಡಿಯೋನ ನೋಡಿ ಕೇಳಿದ್ರಿ, ಬಹಳ ಆನಂದ ಅನಿಸ್ತು. ಆದ್ರೆ ಕಾರ್ಯರೂಪಕ್ಕೆ ತರಬೇಕಲ್ಲ. ಸುಮ್ನೆ ಕೇಳಿದ್ದಕ್ಕೆ ಬಂತು, ಹೇಳಿದ್ದಕ್ಕೆ ಬಂತು, ಆರಾಮಾಗಿದ್ಬಿಟ್ರೆ ಅದಲ್ಲ. ಯಾಕಂತಂದ್ರೆ ಈ ವಿಡಿಯೋ ನೀವು ಸೇವ್ ಮಾಡ್ಕೊಳ್ಳಿ. ನೀವು ಆರಾಮಾಗಿ ಇದ್ದಾಗ್ಲೂ ಕೂಡ ಇದನ್ನ ನೋಡ್ಕೊಳ್ಳಿ, ಆಗಾಗ ನೋಡ್ಕೊಳ್ತಾ ಇರಿ. ಇದರಲ್ಲಿ ಇರುವಂತ ಚಾಲೆಂಜ್ ಗಳನ್ನ ನೀವು ಅಪ್ಲೈ ಮಾಡ್ಕೊಳ್ತಾ ಇರಿ. ಅಂದ್ರೆ ಮಾತ್ರ ನಿಮ್ಗೆ ಸಕ್ಸಸ್ ಈಸಿಯಾಗಿ ಸಿಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕು. ನಿಮ್ಮ ಗುರಿ ಮರಿಬಾರದು. ನೀವು ತಮ್ಮನೆಲ್ಲ ನೋಡಿದ ಹಾಗೆ ನಿಮ್ಮ ಗುರಿಯನ್ನ, ನಿಮ್ಮ ದಾರಿಯನ್ನ ಮರಿಬಾರದು. ಆ ರೀತಿ ಅವಿರತವಾದ ನಿರಂತರ ಪ್ರಯತ್ನಗಳನ್ನ ಮಾಡಬೇಕು. ಆ ಪ್ರಯತ್ನ ಜೊತೆಗೆ ಈ ಪರಿಹಾರಗಳು ಬೇಕು. ಅಂದ್ರೆ ಈ ಪರಿಹಾರ ಇತ್ತು ಅಂತಂದ್ರೆ ನೀವು ಅಂದುಕೊಂಡಂತ ಕಾರ್ಯದಲ್ಲಿ ನಿಮ್ಗೆ ಅಭಿವೃದ್ಧಿ ಆಗುತ್ತೆ. ಆ ಪರಿಹಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ವಿಡಿಯೋ ಹೇಗೆ ಅನಿಸ್ತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಬೇರೆ ವಿಡಿಯೋ ಏನಾದ್ರು ಬೇಕು ಅಂತಂದ್ರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ಜೊತೆಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರತಕ್ಕಂತ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ. ಜೊತೆಗೆ ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ. ನಿಮಗೆ 3 ಅಮೂಲ್ಯವಾಗಿರತಕ್ಕಂತ ಪರಿಹಾರಗಳು ಯಾವುದು ಅಂತಂದ್ರೆ ನೋಡಿ, ಪ್ರತಿದಿನ ಬೆಳಗ್ಗೆ ಸೂರ್ಯ ಉದಯಿಸುವಂತ ಸಂದರ್ಭದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡತಕ್ಕಂಥದ್ದು, ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡತಕ್ಕಂಥದ್ದು, ಹನುಮಾನ್ ಚಾಲಿಸ ಪಠಣ ಮಾಡತಕ್ಕಂಥದ್ದು, ಶನಿವಾರದಂದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವಂಥದ್ದು, ಶನಿದೇವರ ದರ್ಶನ ಮಾಡಿ ಆಂಜನೇಯ ಸ್ವಾಮಿಯನ್ನ ಸ್ಮರಿಸ್ತಕ್ಕಂಥದ್ದು ಇದೆಯಲ್ಲ, ಬಹಳ ಅದ್ಭುತವಾಗಿರತಕ್ಕಂತ ಫಲ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ಈ 3 ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗತ್ತೆ. ಒಂದು ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡುವಂಥದ್ದು, ಒಂದು ಹನುಮಾನ್ ಚಾಲಿಸವನ್ನ ಪಠಣ ಮಾಡತಕ್ಕಂಥದ್ದು, ಶನಿವಾರದಂದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಶನಿದೇವರ ಅಥವಾ ಆಂಜನೇಯ ಸ್ವಾಮಿಯ ದೇವರನ್ನ ಸ್ಮರಿಸ್ತಕ್ಕಂಥದ್ರಿಂದ ನಿಮಗೆ ಅದ್ಭುತ ಅಂದ್ರೆ ಅದ್ಭುತವಾದಂತಹ ಫಲ ಸಿಗುತ್ತೆ. ತುಂಬಾ ಸಿಂಪಲ್ ಆಗಿರುವಂತಹ ಪರಿಹಾರ, ಅದ್ಭುತವಾದಂತಹ ಪರಿಣಾಮ ನಿಮ್ಮ ಜೀವನದ ಮೇಲೆ ಆಗುತ್ತೆ. ನೋಡಿ, ಕಳೆದ ಕೆಲವು ಈ ವೃಷಭ ರಾಶಿಯವರಿಗೆ ಕಳೆದ ಕೆಲವು ದಿನಗಳಿಂದ ಅಥವಾ ತಿಂಗಳಿಗಳಿಂದ ನಿಮ್ಮನ್ನ ಪರೀಕ್ಷಿಸುವಂತಹ ಸಂದರ್ಭಗಳು ನಡೆದಿದೆ. ಆದ್ರೆ ಮುಂದಿನ ಅವಧಿ ಇದೆಯಲ್ಲ, ನಿಮ್ಮನ್ನ ನೀವೇನು ಅಂತ
ನಿರ್ಮಿಸುವಂತಹ ಒಂದು ಕಾಲವಂತ ಹೇಳ್ಬೋದು. ಆತುರವನ್ನ ನಿಯಂತ್ರಿಸಬೇಕಾಗತ್ತೆ, ಗುರಿಯ ಮೇಲೆ ಗಮನ ಇಡಬೇಕಾಗತ್ತೆ. ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಈ ವರ್ಷಾಂತ್ಯದ ವೇಳೆಗೆ ನೀವು ಊಹಿಸಿದಂತದ್ದಕ್ಕಿಂತಲೂ ಹೆಚ್ಚಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ. ಅದನ್ನ ಯಾರು ತಡೆಯೋದಿಲ್ಲ ಅನ್ನುವಂಥದ್ರ ಬಗ್ಗೆ ನಿಮಗೆ ಗಮನಕ್ಕಿರ್ಲಿ. ಈ ವಿಡಿಯೋ ನಿಮಗೆ ಖಂಡಿತ ಉಪಯೋಗ ಆಗುತ್ತೆ. ಉಪಯೋಗ ಆಗಲಿ, ಸೇವ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ನೋಡ್ಕೊಳ್ಳಿ. ತಾಳ್ಮೆ ಇರ್ಲಿ, ಬುದ್ಧಿವಂತಿಕೆ ಇರ್ಲಿ. ಖಂಡಿತ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀರಾ, ಕಷ್ಟಪಟ್ಟದಕ್ಕೂ ಒಂದು ಸುಖ ಸಿಗುವಂತ ಫಲ ಸಿಗಲಿ ಅಂತ ನಾವು ಖುಷಿ ಪಡ್ತೇವೆ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.